ಏನೋ ಮಂಜ ಗೇಮ್ ಆಡ್ತಿದ್ಯಾ? ಇಲ್ಲ ಸುಬ್ಬು, ಕ್ಯಾಲ್ಕುಲೇಟ್ರಲ್ಲಿ ಅಕೌಂಟ್ಸ್ ಲೆಕ್ಕ ಹಾಕ್ತಾ ಇದ್ದೀನಿ. ಪುಸ್ತಕನೇ ಬೇಡ ಅಂದೆ ನಾನು, ನೀನು ಕ್ಯಾಲ್ಕುಲೇಟರ್ಲ್ಲ ಇಟ್ಕೊಂಡಿದ್ಯಾ. ದುಡ್ಡು ಕೊಡೋನು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿರಬೇಕು ಕಣ. ಆಯ್ತಪ್ಪ. ಬಾಗುರುವೆ, ದುಡ್ಡು ಬೇಕು ಅಂದಾಗ ದಿನ ದೇವಸ್ಥಾನಕ್ಕೆ ಬಂದಂಗೆ ಬರ್ತಿದ್ದೆ. ಈಗ ದೇವರೇ ನಿನ್ನ ಹುಡ್ಕೊ ಬಂದರೂ ಕಾಣಿಸ್ತಾ ಇಲ್ಲ. ಇಲ್ಲ ಅಣ್ಣ, ಅಪ್ಪಂಗೆ ಹುಷಾರಿರಲಿಲ್ಲ, ಮನೆ ಬಾಡಿಗೆ ಬೇರೆ ಕಟ್ಟಬೇಕಾಯ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸರಿ ಸರಿ, ದುಡ್ಡು ಕೊಡು. ಇಲ್ಲ ಸುಬ್ಬಣ್ಣ, ಈ ತಿಂಗಳು ತುಂಬ ಕಷ್ಟ ಇದೆ, ಮುಂದಿನ ವಾರ ಸೇರಿಸ್ಕೊಡ್ತೀನಿ ಅಂತ ಹೇಳೋಗೋಣ ಅಂತ ಬಂದೆ. ಹೇಳಕ್ಕೆ ಬಂದೆ ಅನ್ನೋ, ಹೇಳ್ಬಿಟ್ಟು ಹೋಗಕ್ಕೆ ಬಂದೆ ಅನ್ಬೇಡ. ಅಂದರೆ ದುಡ್ಡು ಕೊಡದೆ ಇಲ್ಲಿಂದ ಜಾಗ ಖಾಲಿ ಮಾಡೋಕ್ಕಾಗಲ್ಲ, ನೋಡ್ತೀಯಾ? ಅಣ್ಣ ಏನಣ್ಣ ಹಿಂಗೆಲ್ಲ ಕೋಪ ಮಾಡ್ಕೊಂಬಿಟ್ರೆ ಹೆಂಗಣ್ಣ? ಬಡ್ಡಿ ಸೇರಿಸಿ ಕೊಟ್ಬಿಡ್ತೀನಿ ಅಣ್ಣ. ಹೋಗ್ಲಿ ಬಿಡು ಸುಬ್ಬು, ನನಗೆ ಗೊತ್ತಿರೋರೆ, ನಮ್ಮ ಬಾವನ ಫ್ರೆಂಡು. ಹಂಗ ಬಲೆ ಇನ್ಫ್ಲೂಯೆನ್ಸ್ ಮಾಡ್ತೀಯ ಮಂಜ ನೀನು. ನೋಡ, ನಮ್ಮ ಹುಡುಗ ಹೇಳ್ದ ಅಂತ ಬಿಡ್ತಾ ಇದ್ದೀನಿ, ಮುಂದಿನ ವಾರ ಬಡ್ಡಿ ಸಮೇತ ಬರಬೇಕು. ಸರಿ ಅಣ್ಣ, ಆಯ್ತು. ನೀನೇನೋ ಮಂಜ, ಸಾಲ ಕೊಡೋರು ಸ್ನೇಹ ಮಾಡೋ ಅಂದರೆ ಸಾಲ ತೊಗೊಳ್ಳೋರು ನೆಂಟಸ್ತಿಕೆ ಮಾಡ್ಕೊತಿದ್ಯಾ? ಸರಿ, ಆ ಸೂರಿಗೊಂದು ಫೋನ್ ಮಾಡಿ ಬಡ್ಡಿ ಕೊಡೋಕೆ ಹೇಳ. ಸರಿ ಸುಬ್ಬು. ಮಗ, ನಮ್ಮ ಅಕ್ಕ ಅವ್ರ ಅತ್ತಿಗೆ ಇಲ್ಲಿಗೆ ಬರ್ತಿದ್ದಾರೆ, ನಾನು ಬಚ್ಚಿಟ್ಕೊಂಡಿರ್ತೀನಿ, ಮ್ಯಾನೇಜ್ ಮಾಡ ಮಗ. ನಮಸ್ತೆ ಸರ್. ಹೇಳ್ರಮ್ಮ, ಮತ್ತೆ ಬಂದ್ರಿ? ಫೈನಾನ್ಸರ್ ಆಫೀಸಿಗೆ ಇನ್ನೇನಕ್ಕೆ ಬರ್ತಾರೆ ಸರ್? ಸಾಲ ಬೇಕಿತ್ತು. ಹಳೇದೇ ತೀರಿಲ್ಲ ಇನ್ನು? ಸರ್, ಬಡ್ಡಿ ಕಟ್ತಾ ಇದ್ದೀವಲ್ಲ, ತುಂಬ ಎಮರ್ಜೆನ್ಸಿ ಇತ್ತು, ಪ್ಲೀಸ್. ಎಷ್ಟು ಬೇಕು? ಹಾಂ, 1 ಲಕ್ಷ. 1 ಲಕ್ಷನಾ? ಹೌದು ಸರ್, ಇಲ್ಲ ಅಂತ ಹೇಳಬೇಡಿ. ನೋಡಿ, ನಾನು ಚೆಕ್ ಲೀಫ್ ಕೊಡ್ತೀನಿ. ಹಾಂ, ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್, ಪ್ಲೀಸ್ ಸರ್, ಎಮರ್ಜೆನ್ಸಿ. ಸರಿ. ಮಗ, ಬಲೆ ದುಡ್ಡು ತಗೋತಾರಲ್ಲ ಸುಬ್ಬಾ, ಪಕ್ಕ ಏನೋ ಸ್ಕೀಮ್ ನಡೆಸ್ತಿದ್ದಾರೆ. ಅವ್ರು ಏನು ಮಾಡ್ಕೊಂಡ್ರೆ ನಮಗೇನೋ, ನಾವು ವ್ಯವಹಾರ ಮಾಡೋರು, ಟೈಮಿಗೆ ಸರಿಯಾಗಿ ದುಡ್ಡು ಬಂದರೆ ಸಾಕು. ಸರಿ, ಆ ಸೂರಿಗೆ ಫೋನ್ ಮಾಡಿದ್ದ? ಮಾಡ್ತೀನಿ ಮಗ, 1 ನಿಮಿಷ. ಯಾಕಮ್ಮ ಬೇಕಿತ್ತು ನಿಂಗೆ ಅವಮಾನ? ಅವಮಾನ ಆಗತ್ತೆ ಅಂತ ಮಗಳಿಗೆ ಕುಂಕುಮ ಕೊಡದೆ ಇರಕ್ಕಾಗತ್ತೇನೆ? ಆ ಶ್ರುತಿಯವರಮ್ಮ ಸಂಪತ್ತನ್ನ ಹೊತ್ತು ತಗೊಂಡ್ ಬಂದಿದ್ರು, ನೀನು ಖಾಲಿ ಕೈಲಿ ಅರ್ಶಿನ ಕುಂಕುಮ ತಗೊಂಡ್ ಹೋದ್ರೆ ಅವ್ರತ್ತೆ ಎಷ್ಟು ಅವಮಾನ ಮಾಡ್ತಾರೆ ಅಂತ ನಿನ್ಗೆ ಗೊತ್ತಿಲ್ವಾ? ನೋಡು, ಆ ಮನೆ ನನ್ನ ಮಗಳಿಗೆ ಕೊಟ್ಟಿರೋ ಮನೆ ಕಣೆ. ನಾನು ಹೋಗಿದ್ದು ನನ್ನ ಮಗಳು ಮುತ್ತೈದೆ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡಕ್ಕೆ. ಬಿಡು, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಏನೀಗ? ಅಮ್ಮ, ಅರೆ ಇದೇನೇ ಇದು? ನಾನು ಈಗ ತಾನೇ ಅಲ್ಲಿಂದ ಬಂದೆ, ನನ್ನ ಹಿಂದೆನೇ ಬಂದ್ಬಿಟ್ಯಾ? ಏನ್ ಸಮಾಚಾರ? ನೀನ್ ಯಾಕಮ್ಮ ಮನೆಗೆ ಬರಕ್ ಹೋದೆ? ಅಯ್ಯೋ, ಮಗಳಿಗೆ ತವ್ರ ಮನೆಯಿಂದ ಹಬ್ಬಕ್ಕೆ ಕುಂಕುಮ ಕೊಡೋದು ನಮ್ಮನೆ ಪದ್ಧತಿ, ಅದಕ್ಕೆ ಬಂದಿದ್ದೆ. ಯಾಕೆ ಬರ್ಬಾರ್ದಿತ್ತಾ? ನೀನ್ ಪದ್ಧತಿ ಅಂತಾನೆ ಅನ್ಕೊಂಡೆ, ಆದ್ರೆ ಅವ್ರು ಹಾಕಿ ತಿಳ್ಕೊಬೇಕಲ್ಲ. ನೋಡ್ದ ನಿನ್ಗೆಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ. ಏ ಕನಕ, ನೀನಾದ್ರೂ ಅಮ್ಮಂಗೆ ಹೇಳ್ಬೇಕು ತಾನೆ, ಯಾಕೆ ಕಳಿಸ್ದೆ ನೀನ್ ನನಗೆ? ನನ್ ಮಾತು ಎಲ್ಲಕ್ಕ ಕೇಳ್ತಾರೆ. ಅಯ್ಯಯ್ಯೋ ದೇವ್ರೆ, ಈಗ ಏನ್ ಆಗ್ಬಾರ್ದು ಆಗೋಯ್ತು ಅಂತ ಹಿಂಗ್ ಓದಾಡ್ತಿದ್ದೀರಾ? ಅಲ್ಲಿ ರಂಗಣ್ಣ ಸೂರ್ಯ ನನ್ ಜೊತೆ ಚೆನ್ನಾಗಿ ಮಾತಾಡಿದ್ರಲ್ಲಮ್ಮ, ಅವ್ರಿಬ್ರು ಇದ್ರು ಅಂತಾನೆ ಅತ್ತೆ ಏನು ಮಾತಾಡ್ದಲೆ ಸುಮ್ಮನಿದ್ದಿದ್ದು. ಅಲ್ಲ ಅಮ್ಮ, ನಮ್ಮನೆಗೆ ಬರ್ಬೇಕಾದ್ರೆ ನೀನೊಂದು ಫೋನ್ ಮಾಡ್ಬೇಕು ತಾನೆ ನನ್ಗೆ. ಅದು ಆ ಶ್ರುತಿ ಅವ್ರಮ್ಮ ಬರೋ ಟೈಮ್ಗೆ ಸರಿಯಾಗಿ ನೀನು ಬಂದಿದ್ಯಾ? ಅವ್ರು ಬರ್ತಾರೆ ಅಂತ ನನ್ಗೆ ಏನ್ ಗೊತ್ತಿತ್ತು ಕಂದ? ಈಗ ಏನಾಗೋಯ್ತು ಬಿಡು, ಅವ್ರ ಮಗಳಿಗೆ ಏನೇನ್ ತಂದಿದ್ರು ಅಂತ ನೋಡ್ದೆ ತಾನೆ. ನೋಡಮ್ಮ, ಅವ್ರ ಆಸ್ತಿಗೆ ತೂಗೋ ಹಾಗೆ ಅವ್ರು ತಗೊಂಡ್ ಬಂದಿದ್ರು. ನನ್ನ ಶಕ್ತಿ ಮೀರಿ ನನ್ನ ಮಗಳಿಗೆ ಏನು ಕೊಡಬೇಕು ನಾನು ಅದನ್ನು ತಂದಿದ್ದೆ. ಅಮ್ಮ, ನೀ ನನಗೆ ಏನು ಕೊಟ್ಟಿಲ್ಲ ಅನ್ನೋದು ನನ್ನ ಚಿಂತೆ ಅಲ್ಲ, ನಮ್ಮ ಅತ್ತೆ ಏನು ಕೊಡಬೇಕಾಗಿರೋ ಮರ್ಯಾದೆ ಕೊಟ್ಟಿಲ್ಲ ಅನ್ನೋದೇ ನನ್ನ ಚಿಂತೆ. ಏನು ಅವಮಾನ? ಏನು ಚಿಂತೆ? ಏನಾಯ್ತು ಮತ್ತೆ? ಏನಿಲ್ಲ ಬಿಡೋ. ಅಮ್ಮ, ನನಗೆ ಗೊತ್ತಮ್ಮ, ಅಕ್ಕ ಇರೋ ಮನೆಯಲ್ಲಿ ಎಲ್ಲರೂ ಹೇಗೆ ನಡ್ಕೋತಾರೆ ಅಂತ. ನನಗೊಂದು ಮಾತು ಹೇಳಿದಿದ್ರೆ ರಾಯಲ್ ಆಗಿ ಕಳಿಸ್ಕೊಡ್ತಿದ್ನಪ್ಪ. ಅದು ಹಾಗಲ್ಲ. 1 ನಿಮಿಷ ಇಡಮ್ಮ, ಬರೋ ಇಲ್ಲಿ. ಏನಾಯ್ತಕ್ಕ?
ಏಯ್, ಅಮ್ಮನ್ನ ರಾಯಲ್ ಆಗಿ ಕಳಿಸ್ತೀನಿ ಅಂತ ಹೇಳ್ದಲ್ಲ, ಹೇಗೋ ಸಾಧ್ಯ? ಅದು ರಾಯಲ್ ಆಗಿ ಅಂದ್ರೆ ₹1 ಕೊಟ್ಟೇನು ಕಳಿಸ್ತಿರ್ಲಿಲ್ಲ, ಮರ್ಯಾದೆ ಹೋಗ್ದಿರೋ ಕಳ್ಸ್ಕೊಡ್ತಿದ್ದೆ ಅಷ್ಟೇ. ಹೌದು. ಇನ್ನೆಲ್ಲಿ ಕೆಲಸ ಮಾಡೋದು? ನನ್ನ ಫ್ರೆಂಡು ಫೈನಾನ್ಸಿಯರ್ ಅಕ್ಕ, ಅವನ ಹತ್ರ ಅವನ ಆಫೀಸಲ್ಲೇ ಅಕೌಂಟ್ಸ್ ಕೆಲಸ ಮಾಡ್ತೀನಿ. ನೀನ್ ಸಂಪಾದನೆ ಮಾಡ್ತಾ ಇರೋದು ಅಮ್ಮ ತಲೆ ತಗ್ಸಿ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಆಗಿರ್ಬೇಕೇ ಹೊರತು ನೀನ್ ಕಾಲರ್ ಎತ್ಕೊಂಡು ಗರ್ವ ಪಡೋದಕ್ಕಾಗಿರ್ಬಾರ್ದು. ಅಕ್ಕ ಅದು ನೀನು ಓದೋ ವಯಸ್ಸಲ್ಲಿ ಕೆಲ್ಸಕ್ಕೆ ಸೇರ್ಬೇಡ ಅಂತ ಹೇಳಿದ ಇದಕ್ಕೇನೆ. ಆಯ್ತು ಅಮ್ಮನಿಗೆ ಅವಮಾನ ಆಗಿದೆ ಅಂತ ಕೇಳಿ ಇಷ್ಟೆಲ್ಲ ಮಾತಾಡಿದೆ, ಸಾರಿ ಅಕ್ಕ. ಏ ಮಂಜಾ, ನಿನ್ಕೋ. ಆ ಫೈನಾನ್ಷಿಯಲ್ ಫ್ರೆಂಡು ಕಾಗೆ ಸುಬ್ಬ ಅಲ್ಲ ತಾನೆ? ಇಲ್ಲ ಅಕ್ಕ, ನಾನು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಮಂಜಾ ನಿನ್ಕೋಣ. ಏ ಏನ್ರವ ಇದು? ಬಟ್ಟೆಗಳು. ಕಾಸ್ಟ್ಯೂಮ್ ಅನ್ಬೇಕು. ಸರಿ ಆಯ್ತು, ಇದು ತಗೊಳ್ಳಿ ಬ್ರೇಸ್ಲೆಟ್. ಇದನ್ನ ತಗೊಳ್ಳಿ ಅಳಿ ಅಂದ್ರೆ ಅಂತ ಇವಳ ಹಸ್ಬೆಂಡ್ ಕೊಡ್ಬೇಕು. ಹಾ, ಕೊಡೋಣ. ಆಮೇಲೆ ಅವ್ರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ತಿಳ್ಕೊಳ್ಳೋದ? ನಾ ಮಾತಾಡೋ ಶೈಲಿ ನೋಡ್ಬಿಟ್ಟು ಅವ್ರು ಕಳ್ದೋಗ್ಬಿಡ್ಬೇಕು. ಅಂದಾಗೆ ಅವನ ಹೆಸರೇನು? ಮನೋಜ್. ಆಹಾ, ಎಲವೋ ಮನೋಜ, ನಮ್ಮ ಅಂತಃಪುರದ ಮಹಾರಾಣಿಯನ್ನು ವರಿಸಿರುವ ನೀನು ನಮ್ಮ ಪಾಲಿಗೆ ಯುವರಾಜ. ಅಯ್ಯೋ ಅಪ್ಪ ಸ್ವಾಮಿ, ಯಾವ ಪೋಷಕ ಮಂಡಳಿಯಿಂದ ತಪ್ಪಿಸ್ಕೊಂಡು ಬಂದಿದ್ದೀರಾ ನೀವು? ನೋಡಿ, ನೀವು ಬರ್ತಿರೋದು ನಾಟಕದ ಕಂಪ್ನಿಗಲ್ಲ. ರೋಹಿಣಿ, ಅವ್ರಿಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ. ಅಣ್ಣ ಇದು ಕಮರ್ಷಿಯಲ್ ಮೂವಿ ಕಣೋ. ಹಾ, ಹಂಗ ಹೇಳ್ಬೇಕು ಕಣವ. ಈಗ ಹೇಳ್ತೀನಿ ಕೇಳು ಡೈಲಾಕು. ದಯವಿಟ್ಟು ಬೇಡ, ನೀವು ನಿಮ್ ಸ್ವಂತ ಬುದ್ಧಿನೇ ಉಪಯೋಗಿಸ್ಬೇಡಿ. ನಾವ್ ಹೇಳ್ದಂಗೆ ಹೇಳಿದ್ರೆ ಸಾಕು. ಓಹೋ, ಆಯ್ತು ಬಿಡಮ್ಮ. ಇಸ್ಮಿ ಆಲ್ ದ ಬೆಸ್ಟ್. ಅದೆಲ್ಲ ಮಾಡೋಣ, ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ನೋಡು, ಯಾವ್ದೇ ಕಾರಣಕ್ಕೂ ನೀನ್ ಆ ಮನೆಯಲ್ಲಿ ಕುಡಿಯೋ ಹಂಗಿಲ್ಲ ಅಣ್ಣ. ಅಯ್ಯಯ್ಯೋ, ಇದು ಸ್ವಲ್ಪ ಕಷ್ಟ ಕಣ ಬಿಡವ. ಕಷ್ಟ ಅಂದ್ರೆ ಬೇಡವೇ ಬೇಡ, ಕುಡಿಯೋರು ಮಾತ್ರ ಅಲ್ಲಿರೋ ಹಾಗಿಲ್ಲ. ಯೋಚನೆ ಮಾಡು ಅಣ್ಣ. ಶಂಕರ್ ಗುರು ಡೈರೆಕ್ಟ್ರು, 70mm ಸ್ಕ್ರೀನು, ಶಿಲ್ಲೆ, ಚಪ್ಪಾಳೆ. ಓ ಅಯ್ಯೋ, ತನಗಳಕ್ಕಾಯ್ತಿಲ್ವೇ? ಆಯ್ತು ಬಿಡವ, ನಾ ಕುಡಿಯಕ್ಕಿಲ್ಲ. ಬರೀ ಕುಡಿಯಲ್ಲ ಅಂದ್ರೆ ಸಾಕಾಗಲ್ಲ. ಅಲ್ಲಿ ಒಬ್ಬ ಸೂರ್ಯ ಅಂತ ಇದ್ದಾನೆ, ಅವನು ದೊಡ್ಡ ಕುಡ್ಕ. ಅವನ್ ಜೊತೆ ಮಾತ್ರ ನೀವು ಸೇರೋ ಹಾಗೆ ಇಲ್ಲ. ಓಹೋ, ಈ ಕಥೆಯ ಪ್ರಮುಖ ಖಳನಾಯಕನೇ ಇವನು. ಹೆದರಬೇಡ ಯುವರಾಣಿ, ಅವನ ದೃಷ್ಟಿ ನಿನ್ನ ಮೇಲೆ ಬಿತ್ತೊಡನೆ ಅವನ ನಾಲಿಗೆಯನ್ನು ಚುಚ್ಚಿ ಕಳ್ಳನ್ನು ಸೇರಿ ಬಿಡುವೆನು. ಅಯ್ಯೋ ಸತ್ವಿ ಕಣೆ ಪೂಜಾ, ಅಲ್ಲಿಗೆ ಬಂದು ಏನೇನು ಅವಾಂತರ ಮಾಡ್ತಾರೋ ಈ ಮಂಜಣ್ಣ. ಬಿಡವ, ಹಂಗೇನಿಲ್ಲ, ಇದು ಕಮರ್ಷಿಯಲ್ ಸಿನಿಮಾ ಅಲ್ವೇ, ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಬಿಡವ. ಅದೇನ್ ಮಾಡ್ತೀಯೋ ಅಣ್ಣ, ಆದ್ರೆ ಇದು ಆಕ್ಟಿಂಗ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆನಾ? ಸರಿ ಕಣವ. ಸರಿ ಅಣ್ಣ, ನಾವು ಬರ್ತೀವಿ. ಆಯ್ತು. ನಡೀರ. ಬೆಳ್ಳೆ ಬೋಡಿತಾ ಕೋಳಿ ಕೋಗಿತಾ, ಬೆಳ್ಳೆ ಬೋಡಿತಾ ಕೋಳಿ ಕೋಗಿತಾ, ಬಾಡಾಗೆ ರಂಗು ಚಲಿ ತೆರ ನೆರೆ ಸೂರ್ಯ ಬದ. ಓ, ಎಲ್ಲಿ ಹೋದ್ಲು? ಮನೋಜ ಸಿಕ್ಕಿದ್ಲ ನೋಡು ಫೋನ್ಗೆ. ಇಲ್ಲಮ್ಮ. ಅಯ್ಯೋ, ಅಲ್ಲ ಎಲ್ಲೂ ಹೋಗ್ಲ ಇವಳು? ಹಳ್ಳಿಯಲ್ಲಿ ಹಸು ಆಗಾಗ ಕಾಣೆ ಆಗುತ್ತಲ್ಲ, ಆ ತರ ಎಲ್ಲಾದ್ರೂ ಹೋಗ್ಬಿಡ್ತಾಳೆ ಇವಳು. ಎಲ್ಲಿ ಹೋಗಿದ್ದಾಳೆ ಅಂತಂದ್ರೆ ಹೇಳದ್ ಬೇಡ್ವಾ? ಹೈ, ಆ ಬ್ಯೂಟಿ ಪಾರ್ಲರ್ಗೆ ಒಂದ್ಸಲ ಫೋನ್ ಮಾಡಿ ನೋಡು. ಅಮ್ಮ, ಅಲ್ಗೂ ಕಾಲ್ ಮಾಡಿದ್ದೆ, ಅಲ್ಲೂ ಹೋಗಿಲ್ವಂತೆ. ಹೌದಾ? ರೋಹಿಣಿ, ಎಲ್ಲಿಗೆ ಹೋಗಿದ್ಯಮ್ಮ ನೀನು? ಸ್ವಲ್ಪ ಕೆಲಸ ಇತ್ತು ಅತ್ತೆ, ಹೋಗಿದ್ದೆ. ಯಾಕತ್ತೆ? ಅಲ್ಲ ರೋಹಿಣಿ, ಇಂಥ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ನನ್ಗೆ ಎಷ್ಟೊಂದು ಟೆನ್ಷನ್ ಆಗಿದೆ ಗೊತ್ತಾ? ಈಗ ಪಾರ್ಲರ್ಗೂ ಕಾಲ್ ಮಾಡಿದ್ದೆ. ಪಾರ್ಲರಿಗೆ ಯಾಕೆ ಕಾಲ್ ಮಾಡಿದ್ರಿ? ಓ, ನಾನು ಅಲ್ಲಿ ಹೋಗಿದ್ನೋ ಇಲ್ವೋ
ಅಥವಾ ನಿಮ್ಮನ್ನ ಯಾಮಾರಿಸ್ತಿದ್ದೀನ ಅಂತ ವಿಚಾರಿಸೋದಕ್ಕ? ಜೋ ಏನು ಹೇಳ್ತಿದ್ಯಾ? ಅಲ್ಲ ನೀನು ಒಂದು ಸೆಕೆಂಡ್ ಕಾಣಲಿಲ್ಲ ಅಂದ್ರೂ ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಅಂದ್ಹಾಗೆ ರೋಹಿಣಿ ಎಲ್ಲಮ್ಮ ಹೋಗಿದ್ದೆ, ಏನಾಯ್ತು ವಿಷಯ? ಅದು ನಮ್ಮ ಮಾವ ಬರ್ತಿದ್ದಾರೆ ಅತ್ತೆ. ರೋಹಿಣಿ, ಅರೆ ಸೀರಿಯಸ್? ಅಂದ್ಹಾಗೆ ನಿಮ್ಮಪ್ಪ? ಅಪ್ಪಂಗೆ ಸ್ವಲ್ಪ ಕೆಲಸ ಅಂತ ಹೇಳಿದ್ರು, ಜರ್ಮನಿಗೆ ಹೋಗಿದ್ದಾರೆ, ಅದಕ್ಕೆ ಮಾವ ಬರ್ತಿದ್ದೀನಿ ಅಂತ ಹೇಳಿದ್ರು. ಸರಿ ಬಿಡು. ಯಾರು ಬರೋದು? ರೋಹಿಣಿ ಮಾವಾರಿ ಮಲೇಷ್ಯಾದಿಂದ ಬರ್ತಿದ್ದಾರೆ. ಯಾಕಮ್ಮ ರೋಹಿಣಿ, ನಿಮ್ಮಪ್ಪ ಬರೋಲ್ವಂತ? ಅಲ್ಲ, ಅವರು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋದಾ ಅಥವಾ ನೀನೇ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದಾ? ನಾವಿಷ್ಟೆಲ್ಲ ಹೇಳಿದವ್ರು ಬರ್ತಾನೆ ಇಲ್ಲ ಅಂದ್ರೆ ಏನರ್ಥ? ಹಾಗೆಲ್ಲ ಏನೂ ಇಲ್ಲ ಮಾವ, ಲಂಡನ್ ಇಂದ ಫ್ಲೈಟ್ ಸಿಗ್ತಿಲ್ಲ. ಲಂಡನ್? ಈಗ ತಾನೇ ಜರ್ಮನಿ ಅಂತೆಲ್ಲಮ್ಮ. ಅಯ್ಯೋ, ಅದು ನೆನ್ನೆ ಅತ್ತೆ, ಇವತ್ತು ಲಂಡನ್. ಓ ಹಂಗೆ. ನಾಳೆ ಅಮೆರಿಕ, ಆಚೆ ನಾಡಿದ್ದು ಅಂಟಾರ್ಟಿಕಾ, ಹಾಗೆ ಓಡಾಡ್ತಿರೋರು ಇವರು. ತುಂಬಾ ಬ್ಯುಸಿ. ಅವ್ರೇನ್ ಮೀನಾ ಅಮ್ಮನ ಎಡವು ಬಿದ್ರೆ ಇಲ್ಲಿ ಬಂದು ಬೀಳಕ್ಕೆ? ನಿನಗಳ ಬಗ್ಗೆ ಮಾತಾಡದೇ ಇದ್ರೆ ತಿಂದನ್ನ ಜೀರ್ಣ ಆಗಲ್ಲ. ಟೈಮ್ಗೆ ಅವಳೇ ನಿನಗೆ ಫುಲ್ ಮೀಲ್ಸ್ ಕೊಡ್ತಾಳೆ. ಬಾಯಿ ಮುಚ್ಕೋ, ಅನಿಷ್ಟವೇ. ಅಯ್ಯೋ, ನಿಮ್ಮ ಅಪ್ಪನಿಗೆ ಯಾವಾಗ್ಲೂ ನನ್ನನ್ನು ಬೈಯದೆ ಕಾಣೋ ಕೆಲಸ. ರೋಹಿಣಿ, ಅವರು ಯಾವಾಗ ಬರ್ತಿದಾರಂತಮ್ಮ? ನೀವ್ ಯಾವತ್ತು ಅಂತ ಹೇಳು, ಮನೋಜೆ ಹೋಗಿ ಕಾರಲ್ಲಿ ಕರ್ಕೊಂಡ್ಬರ್ತಾರೆ. ಏನ್ ಪರವಾಗಿಲ್ಲ ಅತ್ತೆ, ಅವ್ರಿಗೆ ಊರಿನ ಲೊಕೇಶನ್ ಒಂದು ಕಳ್ಸಿದ್ರೆ ಸಾಕು, ಅವರೇ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ. ಊರಿಗೆ ಬರ್ತಾರಾ? ಮನೋಜ, ಲೊಕೇಶನ್ ಕಳ್ಸಪ್ಪ. ಮನೋಜ್, ನೀವು ನನಗೆ ಕಳಿಸಿ, ನಾನು ಮಾವಂಗೆ ಫಾರ್ವರ್ಡ್ ಮಾಡ್ತೀನಿ. ಹೋಗಮ್ಮ ರೋಹಿಣಿ, ನೀನ್ ರೆಸ್ಟ್ ಮಾಡು. ಇನ್ ಸ್ವಲ್ಪ ದಿನದಲ್ಲಿ ನಿಮ್ಮ ಅಪ್ಪನೂ ಬರ್ತಾರೆ. ಅವ್ರಂತೂ ಕ್ವಿಂಟಲ್ ಗಟ್ಲೆ ಚಿನ್ನ ತರ್ತಾರಲ್ವಾ? ರೋಹಿಣಿ ಬಾ, ನೀನು ರೆಸ್ಟ್ ಮಾಡ್ಬಾ. ಬಾ. ಕ್ವಿಂಟಲ್ ಚಿನ್ನ ಬಂದ್ರೆ ಅದನ್ನೆಲ್ಲ ಇಡಕ್ಕೆ ಇನ್ನೊಂದು ರೂಮ್ ಕಟ್ಟಿಸ್ಬೇಕು.